ಲಕ್ಷ್ಮಿ ಸಿಂಗಾಪುರಿಂದ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ದಿನ ನಾವು ಸಿಂಗಾಪುರ್ ಚಾಂಗ್ಲಿ ಏರ್ಪೋರ್ಟಲ್ಲಿದ್ದೀವಿ. ಸಿಂಗಾಪುರಿಂದ ನಮ್ಮ ಬೆಂಗಳೂರಿಗೆ ಹೊರಟಿರೋದು. ಬನ್ನಿ ನಮ್ಮ ಪಯಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಇಲ್ಲಿ ನೋಡ್ಬೋದು ದ ಮ್ಯಾಜಿಕ್ ಆಫ್ ಅಡ್ವೆಂಚರ್ ಡಿಸ್ನಿ ಅವ್ರದ್ದು ಇಲ್ಲಿ ದೊಡ್ಡದಾಗಿ ಡಿಸ್ಪ್ಲೇ ನೋಡ್ಬೋದು. ಇಲ್ಲಿ ನೋಡ್ತಾ ಇರೋದು ಮಿಕ್ಕಿ ಮೌಸ್. ಓ ಮೈ ಗಾಡ್, ಹೇಗಿದೆ ನೋಡಿ, ಲವ್ಲಿ ಲವ್ಲಿ. ವಾವ್. ಅಲ್ಲಿ ಕೂಡ ಫೋಟೋ ತೆಗೆಸ್ಕೊಳ್ಳೋರೆಲ್ಲ ಆ ಕಡೆ ತೆಗೆಸ್ಕೊತಾ ಇದ್ದಾರೆ ಆ ಜಾಗದಲ್ಲಿ. ಇಲ್ಲಿ ನೋಡಿ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನೋಡಿ ಫೋಟೋಸ್ ಎಲ್ಲ ತೆಗಿತಾ ಇದ್ದಾರೆ ಅಲ್ಲಿ. ಬ್ಯಾಗೇಜ್ ಎಲ್ಲ ಚೆಕಿಂಗ್ ಮಾಡಾಗೋಗಿದೆ. ಬರ್ತಿದ್ದಂಗೆ ಫಸ್ಟ್ ಮಾಡಿಬಿಟ್ವಿ. ಇವಾಗ ನೋಡಿ ಇಲ್ಲಿ ಡಿಪಾರ್ಚರ್ಸು, ಇವಾಗ ಹೊರಡಬೇಕು. ಒಳಗಡೆ ಹೋಗಿ ಇಮಿಗ್ರೇಷನ್ ಕ್ಲಿಯರೆನ್ಸ್ ಮಾಡಬೇಕಾಗತ್ತೆ. ನೋಡಿ ಸಿಂಗಾಪುರಿಂದ ಹೊರಡೋ ಡಿಸ್ನಿ ಅಡ್ವೆಂಚರ್ ಕ್ರೂಸು ಆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅದಕ್ಕೆ ಮೆಟ್ಲು ಹತ್ಕೊಂಡು ಹೋಗೋದಕ್ಕೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇಲ್ಲಿ ಕೂಡ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ತುಂಬ ಚೆನ್ನಾಗಿದೆ. ತುಂಬಾ ಒಳ್ಳೆ ಹಾಲಿಡೇ ಆ್ಯಂಬಿಯನ್ಸಲ್ಲಿ ಬರ್ತಾ ಇದ್ದಂಗೆ ಡಿಸ್ನಿ ಕ್ರೂಸ್, ಒಳ್ಳೆ ಟೈಟಾನಿಕ್ ಕ್ರೂಸಲ್ಲಿ ಹೋದಂಗೆ ಆ ಎಕ್ಸ್ಪೀರಿಯನ್ಸ್ ಈ ಫೋಟೋ ಸೆಷನಲ್ಲೇ ನನಗೆ ಆ ಫೀಲಿಂಗ್ ಅನ್ನಿಸ್ತಾ ಇದೆ. ಇಮಿಗ್ರೇಷನ್ ಕ್ಲಿಯರೆನ್ಸ್ ಸೆಕೆಂಡ್ಸಲ್ಲಾಯಿತು. ಇವಾಗ ನೋಡಿ ಇಲ್ಲಿ ಬಂದರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಲೈಟಿಂಗ್ ಕೂಡ ತುಂಬಾ ಕಾಸಿ ಆಗಿದೆ. ಲವ್ಲಿ ಟವರ್ಸ್, ಇಲ್ಲಿ ಲೈಟಿಂಗ್ ಕೂಡ ಹಾಕಿದ್ದಾರೆ. ಇಲ್ಲಿ ಕೂಡ ದ ಮ್ಯಾಜಿಕ್ ಆಫ್ ಅಡ್ವೆಂಚರ್ ವಿತ್ ಡಿಸ್ನಿ ಕ್ರೂಸ್ ಅಂತ ಫುಲ್ ಕಾರ್ಪೆಟೆಡ್ಡು. ಸುಮಾರು ನಮ್ಮ ವ್ಯೂವರ್ಸು ನಮ್ಮ ಹಳೆ ಪ್ರೀವಿಯಸ್ ಬ್ಲಾಗ್ಸ್ ನೋಡಿದರೆ ಸುಮಾರು ಸಲ ಚಾಂಗಿ ಏರ್ಪೋರ್ಟ್ ತೋರಿಸಿದ್ದೀನಿ. ಆದರೆ ಹೊಸ ವ್ಯೂವರ್ಸು ನೋಡಲಿ ಅಂತ ಅಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಶೇರ್ ಮಾಡ್ತಾ ಇರೋದು. ಆ ಕಡೆ ನೋಡ್ತಾ ಇರೋದೆಲ್ಲ ಸುಮಾರು ಡ್ಯೂಟಿ ಫ್ರೀ ಶಾಪ್ಸ್ ಇದೆ, ಮತ್ತು ಚಾಕ್ಲೇಟ್ ಸ್ಟೋರ್ಸ್ ಇದೆ, ಕಾಫಿ ಶಾಪ್ಸ್ ಇದೆ. ಇಲ್ಲಿ ಕೂಡ ನೋಡಿ ಕಾಸ್ಮೆಟಿಕ್ಸು, ಪರ್ಫ್ಯೂಮ್ಸು, ಸಾವನಿಯರ್ ಶಾಪ್ಸು, ಸುಮಾರು ಕೂತ್ಕೊಳ್ಳೋಕ್ಕೆ ಕೂಡ ತುಂಬ ಕಾಸಿ ಏರಿಯಾಸ್ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ನೋಡ್ತಾ ಇರೋದೆಲ್ಲ ಚಾಕ್ಲೇಟ್ ಶಾಪ್ಸು, ಅಂದರೆ ಡ್ಯೂಟಿ ಫ್ರೀ ಶಾಪ್ಸು. ಎಲ್ಲ ಬ್ರ್ಯಾಂಡ್ಸು ನಿಮಗೆ ನೋಡ್ಬೋದು. ಲಿಂಟು, ಫೆರರೋ ರೋಸ್ಟರು, ಎಲ್ಲ ಕಿಟ್ಕ್ಯಾಟು ಎಲ್ಲ ಸಿಗುತ್ತೆ. ಅಲ್ಲಿ ಕೂಡ ಕಾಫಿ ಶಾಪ್ಸು, ಕಾಫಿ ಏರಿಯಾ ಇದೆ. ಇಲ್ಲಿ ಕೂಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಶಾಪ್ಸ್ ಎಲ್ಲ ಇದೆ. ಸೆಕ್ಯೂರಿಟಿ ಚೆಕ್ ಎಲ್ಲ ಆಯಿತು. ನೋಡಿ ಡಿಪಾರ್ಚರ್ ಹಾಲ್ ಹೇಗಿದೆ ಅಂತ, ತುಂಬ ದೊಡ್ಡದಾಗಿದೆ. ಇಲ್ಲಿ ಕೂಡ ನೀವು ಏರೋಪ್ಲೇನ್ ನೋಡ್ಬೋದು ಇಲ್ಲಿಂದ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ. SQ510 ನಾವು ಟ್ರಾವೆಲ್ ಮಾಡ್ತಾ ಇರೋದು. ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಬಿಸಿನೀರು ಹಿಡ್ಕೊಳ್ಳೋಕೆ ಕೂಡ ಜಾಗ ಇದೆ. ಇಲ್ಲಿ ವಾಶ್ರೂಮ್ಸ್ ಕೂಡ ಇದೆ ಡಿಪಾರ್ಚರ್ ಹಾಲಲ್ಲಿ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಲ್ ಮಾಡ್ತೀನಿ. ನೋಡಿ ಅಲ್ಲಿ ನೋಡ್ಬೋದು ಸಿಂಗಾಪುರ್ ಏರ್ಲೈನ್ಸ್ SQ510 A3ನಲ್ಲಿ ನಮ್ಮ ಗೇಟ್. ಡಿಪಾರ್ಟಿಂಗ್ ಅಟ್ ಟೈಮ್ ನೋಡಿ 8 ಗಂಟೆಗೆ. ಇವಾಗ ಏರ್ಕ್ರಾಫ್ಟ್ ಒಳಗಡೆ ಬಂದು ಕೂತಿದ್ದೀನಿ. ಕಿಟಕಿಯಿಂದ ನೋಡಿ ಹೇಗೆ ಕಾಣುತ್ತೆ ಅಂತ. ನೋಡಿ ಇಲ್ಲಿ ಏರ್ಕ್ರಾಫ್ಟ್ ನಿಂತಿರೋದು ನೋಡ್ಬೋದು. ಟೇಕ್ ಆಫು ಮತ್ತು ಲ್ಯಾಂಡಿಂಗು ಮತ್ತು ಫುಡ್ ಏನು ಕೊಡ್ತಾರೆ ಅಂತ ಕೂಡ ನಾವು ನೋಡೋಣ.
ಇಲ್ಲಿ ನೋಡ್ಬೋದು ಸಿಂಗಾಪುರ್ ಏರ್ಲೈನ್ಸ್ ಸೀಟ್ ನಂಬರು SQ510 ಬೆಂಗಳೂರು ತಲುಪೋದು. ಟಚ್ ಸ್ಕ್ರೀನ್ ಇದು. ಇಲ್ಲಿ ಮ್ಯೂಸಿಕ್, ಗೇಮ್ಸ್, ಪ್ಲೇಲಿಸ್ಟ್, TV, ಮೂವೀಸ್. ಇಲ್ಲಿ ಕೂಡ ಹಾಲಿವುಡ್ ಮೂವೀಸ್, ಹೊಸ ರಿಲೀಸಸ್, ಕೊರಿಯನ್, ಜಾಪನೀಸ್, ಇಂಡಿಯನ್ ಮೂವೀಸ್, ಎಷ್ಟೊಂದು ವೆರೈಟೀಸ್ ಇಲ್ಲಿ ನೋಡ್ಬೋದು. ಫ್ಯಾಂಟಸಿ, ಥ್ರಿಲ್ಲರ್, ಡ್ರಾಮಾ. ಇವಾಗ ಹಾಟ್ ಟವಲ್ಸ್ ಕೊಟ್ಟಿದ್ದಾರೆ, ಬಿಸಿಯಾಗಿದೆ. ಇವಾಗ ಸೇಫ್ಟಿ ವಿಡಿಯೋನ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ಇದು ಹೊಸ ವಿಡಿಯೋ ಅಂತ ಅನಿಸುತ್ತೆ ನಾನು ನೋಡ್ದಂಗೆ. ನೋಡಿ, ಸೇಫ್ಟಿ ವಿಡಿಯೋನಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಸಬ್ಟೈಟಲ್ಸ್ ಅಲ್ಲಿ. If you're not using your device, it must be held in your hand or placed in the seat pocket in front of you. ಇವಾಗ ಟೇಕ್ ಆಫ್ ಶುರು ಆಗುತ್ತೆ, ಹೇಗಿರುತ್ತೆ ಅಂತ ನೋಡೋಣ. ಇವಾಗ ಅಲ್ಲಿ ಇನ್ನೊಂದು ಏರ್ಕ್ರಾಫ್ಟ್ ಟೇಕ್ ಆಫ್ ಆಗ್ತಾ ಇದೆ, ನಮ್ಮದು ಮೂವ್ ಆಗ್ತಾ ಇದೆ. ಒಂದು ಮೋಸ್ಟ್ಲಿ 4 to 5 ಮಿನಿಟ್ಸಲ್ಲಿ ಟೇಕ್ ಆಫ್ ಆಗುತ್ತೆ. Come on now, come on, won't you come with me? Time to let it go and be free. Won't you come and breathe the open skies? Come now, come listen to the melody. Slow it down, put yourself at ease. Time to live it live. Get away from the ಸ್ಮೂತ್ ಆ್ಯಂಡ್ ಎಕ್ಸಲೆಂಟ್ ಟೇಕ್ ಆಫು. ಈ ರಾತ್ರಿನಲ್ಲಿ ಫ್ಲೈ ಆಗ್ತಾ ಇರೋದು, ನಾವು ಇಡೀ ಸಿಂಗಪೂರ್ ಲೈಟಿಂಗ್ನ ತುಂಬ ಚೆನ್ನಾಗಿ ವ್ಯೂ ಮಾಡ್ಬೋದು. ಇವಾಗ ಹಾರ್ತಾ ಇದ್ದರೆ ಹಕ್ಕಿ ಹಾರ್ದಂಗೆ ಅನಿಸುತ್ತೆ. ಏರಿಯಾ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. under the lazy evening sun. But eyes on come and swim through the local eyes on under the lazy. ನೋಡಿ, ಇಲ್ಲಿ ಚಾಂಗಿ ಏರ್ಪೋರ್ಟಲ್ಲಿ ಎಷ್ಟು ಏರೋಪ್ಲೇನ್ಗಳು ನಿಂತಿದೆ ಅಂತ ನಾವು ನೋಡ್ಬೋದು. 2 ನಿಮಿಷಕ್ಕೆ ಟೇಕ್ ಆಫ್ ಆಗೋದನ್ನು ನೋಡ್ತಾ ಇರ್ಬೋದು. ಅಲ್ಲೇನಾದರೂ ಏರ್ಪೋರ್ಟಲ್ಲಿದ್ದರೆ ಅಷ್ಟು ಫ್ರೀಕ್ವೆನ್ಸಿ ಚೆನ್ನಾಗಿದೆ. Come live a little bit of what you dream. Don't get stuck in what you cannot be. ಇವಾಗ ಊಟ ಕೊಟ್ಟಿದ್ದಾರೆ, ಇಲ್ಲಿ ಚಾಟ್ಸ್ ಇದೆ ನೋಡಿ. ಅಲ್ಲಿ ಪಾಪಡಿ ಚಾಟ್ ಥರ ತುಂಬಾ ಚೆನ್ನಾಗಿದೆ. ಮೇಲೆ ಬೂಂದಿ ಎಲ್ಲ ಹಾಕಿದ್ದಾರೆ. ಇಲ್ಲಿ ಚೀಸ್ ಕೇಕ್, ಓ ಮೈ ಗಾಡ್, ಮ್ಯಾಂಗೋ ಚೀಸ್ ಕೇಕು. ಅಲ್ಲಿ ಬಾಟಲ್ಡ್ ವಾಟರ್ ಇದೆ. ಆಮೇಲೆ ಇಲ್ಲಿ ಮಿಲ್ಕ್ ಪ್ಯಾಕೆಟ್ ಇದೆ, ನಾವೇನಾದರೂ ಕಾಫಿ ಮಾಡ್ಕೊಬೇಕು ಅಂದರೆ ಹಾಕ್ಕೊಬೋದು. ಇಲ್ಲಿ ಪುಟ್ಟ ಮಿನಿ ಪಾಪಡ್ ಇದೆ, ತುಂಬ ಕ್ರಿಸ್ಪಿಯಾಗಿ ಕಾಣುತ್ತೆ. ಇಲ್ಲಿ ನನ್ನ ಆಲ್ ಟೈಮ್ ಫೇವ್ರೆಟ್ಟು ಪಿಕ್ಕಲ್, ಇದು ಉಪ್ಪಿನಕಾಯಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಬಟರ್ ನೋಡಿ, ಇದು ಬೆಣ್ಣೆ ಬ್ರೆಡ್ ಮೇಲೆ ಹಾಕ್ಕೊಳ್ಳೋಕ್ಕೆ ಅಥವಾ ಪರಾಠ ಮೇಲೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಬಿಸಿಯಾದ ಪರೋಟ. ನಾವಿವತ್ತು ಇಂಡಿಯನ್ ವೆಜಿಟೇರಿಯನ್ ಫುಡ್ಡು ನಾವು ತೊಗೊಳ್ಳೋದು. ಇಲ್ಲಿ ಬಿಸಿಯಾಗಿದೆ, ನೀಟಾಗಿ ಕಟ್ ಮಾಡಿಟ್ಟಿದ್ದಾರೆ ಪರೋಟ. ಇದ್ರ ಒಳಗಡೆ ಏನಿದೆ ಅಂತ ನೋಡೋಣ. ಓಪನ್ ಮಾಡಬೇಕಾದ್ರೇ ತುಂಬಾ ಬಿಸಿ ಇದೆ. ಮೋಸ್ಟ್ಲಿ ಇಲ್ಲಿ ರೈಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೈಡ್ ಡಿಶಸ್ ಏನಿರುತ್ತೆ ನೋಡೋಣ. ನೋಡಿ, ಬಾಸ್ಮತಿ ರೈಸು, ಆ ಕಡೆ ದಾಲ್ ಇದೆ. ಇಲ್ಲಿ ಹುರುಳಿಕಾಯಿ ಮತ್ತು ಕ್ಯಾರೆಟು ಪಲ್ಯ. ಫ್ಲೈಟಲ್ಲಿ AC ಇರೋದ್ರಿಂದ ತುಂಬ ಕೋಲ್ಡ್ ಆಗಿರುತ್ತೆ, ಅದರಿಂದ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ಮೊಸರು ಅಥವಾ ಯೋಗರ್ಟ್ ಕೂಡ ಇದೆ. ಮತ್ತು ಇಲ್ಲಿ ಕಟ್ಲರೀಸ್, ಸ್ಪೂನು, ಫೋರ್ಕು ಎಲ್ಲನೂ ಇಟ್ಟಿರ್ತಾರೆ ಒಂದು ಕಡೆ ಪ್ಯಾಕ್ ಮಾಡಿ. ಏನು ಈ ವೈರ್ಗಳು ಅಂದರೆ, ನಾನು ನನ್ನ ಫೋನ್ನ ಚಾರ್ಜ್ ಮಾಡ್ತಾ ಇದ್ದೀನಿ, ಸೊ ಅದರಿಂದ ಈ ಕೇಬಲ್ಸ್ ಎಲ್ಲ ನೋಡ್ಬೋದು. ಮೊಸರು ಕೂಡ ನೋಡಿ ಗಟ್ಟಿಯಾಗಿದೆ ಓಪನ್ ಮಾಡಿದ್ರೆ. ಚಪಾತಿ ಅಂತೂ ಬಿಸಿಯಾಗಿದೆ. ನಾನು ನಾರ್ಮಲಿ ರೈಸ್ ಲವರು, ಆದರೂ ಚಪಾತಿ ಬಿಸಿಯಾಗಿ ಸಾಫ್ಟಾಗಿರೋದ್ರಿಂದ ತಿಂತಾಯಿದ್ದೀನಿ. ಉಪ್ಪಿನಕಾಯಿ ಜೊತೆನೂ ನೆಂಚ್ಕೊಂಡು ಇನ್ನೊಂದು ಸಲ ಟೇಸ್ಟ್ ಮಾಡ್ತಾ ಇದ್ದೀನಿ. ಇವಾಗ ಮಸಾಲ ಟೀ ಕೊಟ್ಟಿದ್ದಾರೆ, ಬಿಸಿಯಾಗಿದೆ. ಇವಾಗ ಕುಡಿಯೋಣ. ಸಿಂಗಾಪುರ್ ಏರ್ಲೈನ್ಸಲ್ಲೇ ನೋಡಿ, ಈ ಟ್ರೇ ಟೇಬಲ್ ಇದೆಯಲ್ಲ, ಅದರಲ್ಲಿ ಮಿರರ್ ಕೂಡ ಇದೆ. ಇಲ್ಲಿ ತುಂಬ ಚೆನ್ನಾಗಿದೆ. ಎಷ್ಟೋ ಸಲ ತಲೆ ಕೆದ್ರೋಗ್ಬಿಟ್ಟಿದ್ರೆ ಆವಾಗ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಕೆ ಚೆನ್ನಾಗಿರುತ್ತೆ ನೋಡಿ. ಇಲ್ಲೇ ನಾವು ಲೋಟ ಇಟ್ಕೊಳ್ಳೋಕ್ಕೆ, ಮತ್ತು ಇಲ್ಲಿ
ಊಟ ಮಾಡೋದಕ್ಕೆ ಟೇಬಲ್ಲು. ಅದನ್ನು ಫೋಲ್ಡ್ ಮಾಡಿದ್ರೆ ಈ ಸ್ಲೈಡ್ ಮಾಡಬೇಕು ಇಲ್ಲಿರೋದನ್ನು, ಆವಾಗ ಮಿರರ್ ನೋಡ್ಬೋದು. ಇವಾಗ ಲ್ಯಾಂಡಿಂಗ್ ಶುರು ಆಯಿತು. ನಮ್ಮ ಬೆಂಗಳೂರು ಅಥವಾ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಬನ್ನಿ ಬೆಂಗಳೂರಿಗೆ ಹೋಗೋಣ. ಬ್ಯೂಟಿಫುಲ್ ಆಗಿದೆ ನೋಡಿ. ಹೈವೇಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಲ್ಯಾಂಡಿಂಗ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಸ್ಮೂತ್ ಆ್ಯಂಡ್ ಬ್ಯೂಟಿಫುಲ್ ಲ್ಯಾಂಡಿಂಗ್ ಅಂತ ಹೇಳಬೇಕು. ತುಂಬಾ ಚೆನ್ನಾಗಾಯಿತು ಲ್ಯಾಂಡಿಂಗು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ನಮಸ್ಕಾರ.